ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿದ್ದ ಆಪರೇಷನ್ ಸಿಂಧೂರ್ ಈ ಕಾರ್ಯಾಚರಣೆ ನಡೆದು 1 ವರ್ಷ ಆಗಿದೆ. ಈ ಕಾರ್ಯಾಚರಣೆ ಬಗ್ಗೆ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಮಾತನಾಡಿದ್ದಾರೆ. ಅಮಾಯಕರ ರಕ್ತ ಹರಿಸಿದ್ದಕ್ಕೆ ನಾವು ಉತ್ತರ ಕೊಟ್ಟಿದ್ದೇವೆ. ಭಾರತ ಮತ್ತು ಮೋದಿ ಸರ್ಕಾರ ಇಂತಹ ಘಟನೆಗಳನ್ನು ಮಟ್ಟ ಹಾಕೋದ್ರಲ್ಲಿ ಸದಾ ಸಮರ್ಥವಾಗಿದೆ ಅಂತ ರಾಘವೇಂದ್ರ ಹೇಳಿದ್ದಾರೆ. ಒಂದು ವರ್ಷ ಆಗಿದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಪೆಹಲ್ಗಾವಲ್ಲಿ 26 ಅಮಾಯಕ ಭಾರತೀಯರನ್ನ ಧರ್ಮವನ್ನು ಕೇಳಿ ಹತ್ಯೆ ಮಾಡಿದಂಥ ಉಗ್ರರಿಗೆ ಭಾರತ ನೀಡಿದಂಥ ಒಂದು ದಿಟ್ಟ ಪ್ರತ್ಯುತ್ತರ ಆಪರೇಷನ್ ಸಿಂಧೂರ್ ಈಗಾಗಲೇ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಇದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗದೆ ಸನ್ಮಾನಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಭಾರತದ ಒಂದು ಬಲಿಷ್ಠ ಸಂಕಲ್ಪದ ಒಂದು ಸಂಕೇತ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಅಮಾಯಕ ನಾಗರಿಕರ ಒಂದು ರಕ್ತಕ್ಕೆ ಉತ್ತರವಾಗಿ ದೇಶದ ಗಡಿಯನ್ನ ದಾಟಿ ಶತ್ರುಗಳು ಅಡಗಿದ್ದ ಗುಹೆಯನ್ನ ಹೊಕ್ಕಿ ಹೊಡೆಯುವಂಥ ಶಕ್ತಿ ಭಾರತಕ್ಕೂ ಕೂಡ ಇದೆ ಅಂಥೇಳಿ ತೋರಿಸ್ಕೊಟ್ಟಂಥ ಒಂದು ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆ ಗೊತ್ತಿದೆ, 2025 ಮೇ 7ಕ್ಕೆ ನಮ್ಮ ಸೇನಾಪಡೆಗಳು, ಭಾರತದ ಸೇನಾಪಡೆಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ನೆಲೆಗಳನ್ನ ಸುಮಾರು 9 ರಿಂದ 10 ನೆಲೆಗಳನ್ನ ಧ್ವಂಸ ಮಾಡಿದಂಥ ದಿನನೂ ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಪಡೆ ಶಕ್ತಿ ಇರ್ಬೋದು, ಅದರ ಒಂದು ಶೌರ್ಯ ಪರಾಕ್ರಮಗಳಿರ್ಬೋದು, ಒಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ಒಂದು ವಿಚಾರ. ಅವರ ಕರ್ತವ್ಯನಿಷ್ಠೆ ಮತ್ತು ರಾಷ್ಟ್ರದ ಒಂದು ಭದ್ರತೆ ವಿಚಾರದಲ್ಲಿ ಯಾವ ರೀತಿ ಅಂತ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅನ್ನಲಿಕ್ಕೆ ನಾವೆಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸುವಂಥ ಒಂದು ದಿನನೂ ಕೂಡ